ಕಂತಗಿರಿ ನಿಧಾನ. ಈಗ ಎಲ್ಲರೂ ಮೊದಲು ಆಫ್ ಮಾಡಿ ಮೊಬೈಲನ್ನು. ನಿಮ್ಮ ಬದುಕಿಗೆ ಬೇಕಾಗಿದ್ದನ್ನು ನಾನು ಹೇಳ್ತಾ ಇದ್ದೇನೆ. ನೀವು ಎಲ್ಲಿ ತಪ್ಪಿದ್ದೀರಿ, ಏನು ಮಾಡ್ಕೋಬೇಕು ಅನ್ನೋದು. ನಿಮಗೆ ನಡ್ಬರಕ್ಕೆ ಯಾಕೆ ಗ್ಯಾಪ್ ಕೊಡ್ತೀನಪ್ಪ ಅಂತಂದರೆ ಬ್ರೇಕ್ಗೆ ಬಾದ್ ಅಂತಾರಲ್ಲ ಹಂಗೆ. ಪ್ರತಿ ಸೀರಿಯಲ್ನೊಳಗೆ ಸ್ವಲ್ಪ ತೋರಿಸಿ ಬ್ರೇಕ್ಗೆ ಬಾದ್, ಸ್ವಲ್ಪ ಮೆಂಟಲ್ ರಿಲ್ಯಾಕ್ಸ್. ಬೇರೆ ಕಡೆ ಕಂಟಿನ್ಯೂಸ್ಲಿ ನೋಡೋಕ್ಕಾಗೋದಿಲ್ಲ, ಕಂಟಿನ್ಯೂಸ್ಲಿ ವಿವೇಚನಾತ್ಮಕ ಶಕ್ತಿ ವರ್ಕ್ ಆಗೋದಿಲ್ಲ. ಅದಕ್ಕೆ ಒಂದು ಸ್ವಲ್ಪ ಮತ್ತೆ ಬೇರೆ ತೋರಿಸ್ತಾರೆ ಅವರು, ಬೇರೆ ತೋರಿಸಿ ಮತ್ತೆ ಶುರು ಆಗುತ್ತೆ. ಹಂಗೆ ಯಾಕೆ ನಾನು ಹೇಳಿದೆ. ಹಾಗಾಗಿ ಏನು ಮಾಡಬೇಕು? ನಾ ಬರೀ ಹೇಳಿಬಿಡೋದಿಲ್ಲ. ನಿಮ್ಮ ಬದುಕು ದುಃಖದ ಬದುಕು ನೋವಿಂದ ಕೂಡಿದ, ಬಟ್ ಏನು ಮಾಡಬೇಕು ಇದನ್ನು ಹೇಳಬೇಕಲ್ಲ. ಅರ್ಧಂಬರ್ಧ ಕಣ್ಣು ಕಟ್ಟಿ ರಾತ್ರಿ ಬಿಟ್ಟಂಗೆ ಆಗತ್ತೆ ನಿಮಗೆ. ಏನು ಮಾಡಬೇಕಂದ್ರು ಉರಿ ಬಿಸಿಲು, ಬ್ಯಾಸಿಗೆ ದಿನ, ಅವಾಗ ಕಾರ್ ಇಲ್ಲ, ಬೈಕ್ ಇಲ್ಲ, ಸೈಕಲ್ ಇಲ್ಲ, ಏನಿರಲಿಲ್ಲ. ನಡೀತಾ ಹೋಗ್ತಕ್ಕಂಥ ದಿನಗಳು ವಿನೋಬಾ ಟ್ರಾವೆಲ್ಸ್. ಬರೀ ನಡೆದು ಕಾಲದಾಗ ನಡ್ಕೊಂಡು ಬರೋದು ಅಂಥ ಕಾಲದು. ಆಯಿತಾ? ಉರಿ ಬಿಸಿಲು, ನಡೀತಾ ಬರ್ತಾ ಇದ್ದಾರೆ. ತಳಗ ಉಸುಕಿನ ಮಯ, ಚಪ್ಪಲಿ ಇರಲಿಲ್ಲ. ಅವಾಗ ಚಪ್ಪಲಿ ಹಾಕೋದಿದ್ದಿಲ್ಲ. ನಾವೇ BA ಮಾಡಿ ಚಪ್ಪಲಿ ಹಾಕಿಲ್ಲ. ನಾನು BA ಮಾಡಿ ನಾನೇ ಚಪ್ಪಲಿ ಹಾಕಿಲ್ಲ. ಚಪ್ಪಲಿ ಇಲ್ಲದ ದಿನಗಳು ಬಂದರು. ನಡ್ಕೊಂಡು ಬರ್ತಾ ಇದ್ದ. ಒಂದೇ ಒಂದು ಗಿಡ ಇಲ್ಲ, ಎಲ್ಲ ಕಡೆ ಒಂದು ಗಿಡ ಇಲ್ಲ. ಬಿಸಿಲು, ಕಾಲು ಸುಡ್ತಾವ, ಚಪ್ಪಲಿ ಇಲ್ಲ, ಆಡೋದು ಒಂದು ಗಿಡ ಇಲ್ಲ. ಎಲ್ಲ ನಿಲ್ಬೇಕಂದ್ರೆ ಇವ ಸಾಕಾಗಿಬಿಟ್ಟಿತ್ತು. ಮೈ ತುಂಬ ಬೆವರು ಬರ್ತಾ ಇದೆ. ಮುಂದೆ ಹೋದ. ಎಲ್ಲೋ ಒಂದು ದೊಡ್ಡ ಮರ, ಮಾವಿನ ಗಿಡದಂಥ, ಬೇವಿನ ಗಿಡದ ದೊಡ್ಡ ವಿಶಾಲವಾದ ಮರ ದೂರದ್ದು ಕಾಣಿಸ್ತು. ಖುಷಿಯಾಗಿಬಿಡುತ್ತೆ ಇವನಿಗೆ, ಯಾತ್ರಿಕನಿಗೆ ಖುಷಿಯಾಗಿಬಿಟ್ಟ. ಬಡ ಹೋದ. ಈಗ ಆ ಗಿಡ ಕಾಣಿಸಕತ್ತೇನ, ಅದು ಮುಟ್ಟೇನು ಅಂತ ತಿಳ್ಕೊಂಡು ಡೆಸ್ಟಿನೇಷನ್ ಮುಟ್ಟಿದ. ಗಿಡಕ್ಕೆ ಒರಗಿದ, ಕಾಲು ಚಾಚಿದ. ಯಪ್ಪ ದೇವ್ರ, ಇಂಥದ್ದು ಬಿಸಿಲಾಗ ಇಂಥ ಮರುಭೂಮಿಯೊಳಗೆ ಒಂದರ ಗಿಡ ಇಟ್ಟಿಲ್ಲಪ್ಪ ತಂದೆ ಅಂದ್ಕೊಂಡು ಹೇಳಿ ನಮಸ್ಕಾರ ಮಾಡಿಕೊಂಡು ಉಫ್ಸಪ್ಪ ಅಂತ ಸ್ವಲ್ಪ ಕುಂತ. ಆದ್ರೆ ಅವಾಗ ನೆರಳಿಕೆ ಆಗಿತ್ತು. ತತ್ರಾಣಿ ಅಂತ ತರ್ತಿದ್ರು ಅವಾಗೆಲ್ಲ. ತತ್ರಾಣಿ ಅಂತಿದ್ರು, ಮಣ್ಣಿನ ಪಾತ್ರೆ. ತತ್ರಾಣಿ ನೀರು ಮುಗಿದಿದ್ದು, ಅದಕ್ಕೆ ನೀರು ಬೇಕಾಗಿತ್ತಲ್ಲ ಅಂತ ತಿಳ್ಕೊಂಡು ಹಿಂಗೆ ವಿಚಾರ ಮಾಡಿದ. ನೀರು ಬೇಕಾಗಿ, ಇಲ್ಲಿ ನೀರು ಎಲ್ಲ ಸರಿ ಐತೆ, ಇದು ಐತಿ, ಇಲ್ಲೇ ಮಗ್ಲ ನೀರಿದ್ರೆ ಎಷ್ಟು ಚಲೋ ಹಾಕಿತ್ತಲ್ಲ ಅಂತ. ಅವಾಗ ಜುಡು ಸ್ವಪ್ನ ಬರಕತ್ತು. ಹಿಂಗೆ ನೋಡಿದ, ಒಂದು ಜರಿ ಬರಕತ್ತಿತ್ತು, ಸಣ್ಣ ಸ್ಫಟಿಕ ಸದೃಶ ನೀರು. ಅದು ಸಣ್ಣಗೆ ಉಸುಗಿನ ಗುಂಟ ಹೋಗ್ತಾ ಇದೆ. ಇವತ್ತು ತೊಗೊಳಕ್ಕೆ ಹೋದ, ಕುಡಿಯಕ್ಕೆ ಹೋಗ್ತಾನೆ ಉಸುಗು ಬರಕತ್ತೈತಿ. ದೇವರ ಒಂದು ಲೋಟಾರ ಇತ್ತಪ್ಪ ಅಂತಂದ್ರೆ ನೋಡ್ಕೊಂಡು ಸೋಸ್ಕೊಂಡು ದೂತರದಾಗ ಸೋಸ್ಕೊಂಡು ಕುಡಿಬಿದ್ದಿದ್ನಲ್ಲ ಅಂತ ಭಾವನೆ ಬಂತ ಅವನಿಗೆ. ಭಾವನೆ ಬರೋಣ ಪಟಕ್ಕನ್ ಸಪ್ಲಾತು. ಒಂದು ಬೆಳ್ಳಿ ಲೋಟ ಬಂದ್ಬಿಡ್ತು. ಬೆಳ್ಳಿ ಲೋಟ ಮಗ್ಲ. ಯಪ್ಪ ಅನ್ನವ ಹಿಂಗೆ ನೀರು ತಗೊಂಡ, ಸೋಸಿದ, ಹಿಂಗೆ ಇಟ್ಕೊಂಡು ನೀರು ಕುಡ್ಕೋತೋದ. ತಣ್ಣಗೆ ಅಮೃತ ಮಯ ನೀರು, ತೆಂಗಿನಕಾಯಿ ಅಂತ ಹತ್ತತ್ತು ನೀರು ಕುಡಿದ. ಯಪ್ಪ ಕಾಲು ನುಸಾಕತ್ತೇವ. ನಾನು ಹೇಳ್ತಿದ್ರು ಎಷ್ಟು ಚಂದ ಇತ್ತಲ್ಲ, ಕಾಲದ ಒತ್ತಿದ್ರು ಅಂದ. ಪಟಕ್ಕನ ಬಂದು ಹಿಂತ ಕಾಲು ಆಗತ್ತೆ. ಅದು ಅವ್ನು ಗಾಬರಿ ಆಗ್ತಿ. ಈಗ ಮೊದಲ ನೀರು ಇದ್ದಿದ್ದಿಲ್ಲ, ನೀರು ಬೇಕಂದ್ರೆ ನೀರು ಬಂತು, ಗಾಬರಿ ಆಗಲಿಲ್ಲ. ಯಾಕೆ ಬೇಕಾಗಿತ್ತು. ಎರಡನೇದ್ದು ಗ್ಲಾಸ್ ಇರಲಿಲ್ಲ, ಗ್ಲಾಸ್ ಬಂತು. ಅವಾಗೂ ಕಲ್ಪನೆ ಬರಲಿಲ್ಲ ಅವಾಗ, ಇದೆಲ್ಲಿಂದ ಬಂತು ಅಂತಕೊಂಡು ಹೇಂತಿ ಬರೋಣ ಗಾಬರಿ ಆಗ್ತಾವ. ಯಾಕಂದ್ರೆ ಮಣಿ ಬಿಟ್ಟು ಬರೋದು ನಾನು ಹೇಂತಿ ಅಡುಗೆ ಮಾಡ್ಕೊಂಡು ಹತ್ತಾಳ, ಹಿಂಗೆ ಬಂದಿದ್ದು. ಇದು ಏನೋ ಭೂತ ಚೇಷ್ಟೆ ಐತಪ್ಪ ಅಂತಂದು. ಇಲ್ಲೆಲ್ಲ ಭೂತ ಐತಿ ಅಂತಂದ, ಭೂತನ ಬಂದ್ಬಿಡುತ್ತೆ ಅಲ್ಲಿ. ಭೂತ ಬಂದ್ಬಿಡ್ತು. ದೆವ್ವ, ರಾಕ್ಷಸ, ಬ್ರಹ್ಮ ಪಿಶಾಚಿ ಟೈಪು ಅಂದ್ಕೊಂಡು, ಅಯ್ಯಯ್ಯೋ ಬ್ರಹ್ಮ ಪಿಶಾಚಿ ಬಂತು, ಇನ್ನೇನು ನಾನು ತಿಂತಾಯ್ತಪ್ಪ ಅಂತಂದ, ತಿಂದ ಬಿಡುತ್ತ ಅವನ್ನ. ಇದು ದೃಷ್ಟಾಂತ ನಾನು ಯಾಕೆ ಹೇಳ್ತಾ ಇದ್ದೀನಪ್ಪ ಅಂದ್ರೆ, ಅದು ಗಿಡ ಮತ್ತೆ ಯಾವುದೇ ಇರಲಿಲ್ಲ, ಕಲ್ಪವೃಕ್ಷ ಆಗ್ತಿತ್ತು. ಕಲ್ಪವೃಕ್ಷ ಅನ್ನೋ ಗಿಡ ಇತ್ತದು. ನಿಮ್ಗೆ ಗೊತ್ತಿಲ್ಲ? ಕಲ್ಪವೃಕ್ಷ, ಕಲ್ಪವೃಕ್ಷ, ಕಾಮಧೇನು ಅಂತ ಹೇಳ್ತಾರಲ್ಲ, ಆ ಗಿಡ ಕಲ್ಪವೃಕ್ಷ ಇತ್ತು. ಅದ್ರ ಬುಡಕ್ಕೆ ಕುಂತವ ಏನು ಕೇಳಿ ಎಲ್ಲ ಕೊಡ್ತದು. ಇದು ಕಥೆ ಅಲ್ಲ,
ಇಡೀ ಬ್ರಹ್ಮಾಂಡವೇ ಕಲ್ಪವೃಕ್ಷದ, ನಿಮ್ಗೆ ಗೊತ್ತಿರಲಿ. ಬ್ರಹ್ಮಾಂಡ ಐತಲ್ಲ, ಬ್ರಹ್ಮಾಂಡ ಕಲ್ಪವೃಕ್ಷದು. ಅಲ್ಲಿ ಆ ಕಲ್ಪವೃಕ್ಷ ಕೇಳಿದ್ದನ್ನೆಲ್ಲ ಹೆಂಗೆ ಕೊಡ್ತು? ಬ್ರಹ್ಮಾಂಡವೆಂಬ ಈ ಕಲ್ಪವೃಕ್ಷವು ಕೇಳಿದ್ದನ್ನೆಲ್ಲ ಕೊಡ್ತದೆ, ನಿಮ್ಗೆ ಗೊತ್ತಿರಲಿ. ನಾನು ಸುಮ್ಮನೆ ಹೇಳ್ತಾ ಇಲ್ಲ, ಸುಳ್ಳು ಹೇಳ್ತಾ ಇಲ್ಲ, ಹುಟ್ಟಿಸ್ಕೊಂಡು ಹೇಳ್ತಾ ಇಲ್ಲ. ಇಡೀ ಬ್ರಹ್ಮಾಂಡ ಕಲ್ಪವೃಕ್ಷದು. ಇದಕ್ಕೆ ನೀವು ಏನು ಕೇಳ್ತೀರಿ ಎಲ್ಲ ಸಿಗುತ್ತೀರಿ ಇಲ್ಲೇ, ಬಟ್ ನಿಮಗೆ ಕೇಳೋದು ಗೊತ್ತಿಲ್ಲ. ಇಷ್ಟೇ, ನಿಮಗೆ ಕೇಳೋದು ಗೊತ್ತಿಲ್ಲರಿ. ನಾನು ಇಲ್ಲಿ ಮಾಡೋದು ಅದನ್ನೇ. ಈ ಪೀಠದ ಮೇಲೆ ಕುಂತ್ರಪ್ಪ ಎಷ್ಟೋ ಮಂದಿ ನನ್ನ ಮಕ್ಕಳು ನನ್ನ ಮಾತು ಕೇಳಬೇಕಂತ ಬರ್ತಾರ, ನನ್ನ ಮದುವೆ ಆಗ್ಬೇಕಂತ ಬರ್ತಾರ, ನನಗೆ ಜಾಬ್ ಬೇಕಂತ ಬರ್ತಾರ. ನಾ ಹೇಳೋದು ಅದನ್ನೇ, ಜಾಬ್ ಬೇಕು, ನನಗೆ ಜಾಬ್ ಸಿಕ್ಕಿದೆ. ಇದು ತತ್ವದ ನನಗೆ ಜಾಬ್ ಸಿಕ್ಕಿದೆ, ಜಾಬ್ ಸಿಕ್ಕಿದೆ, ಜಾಬ್ ಸಿಕ್ಕಿದೆ, ಇಷ್ಟ ಹೇಳಿರಂತೆ. ನನ್ನ ಮದುವೆ ಆಗಿದೆ, ನನ್ನ ಮದುವೆ ಆಗಿದೆ, ನನ್ನ ಮದುವೆ ಆಗಿದೆ, ಇಷ್ಟ ಹೇಳಿರಂತೆ. ನಾವು ನನ್ನ ಗಂಡ ಕುಡಿದು ಬಿಟ್ಟಿದ್ದಾನೆ, ನನ್ನ ಗಂಡ ಕುಡಿದು ಬಿಟ್ಟಿದ್ದಾನೆ, ನನ್ನ ಗಂಡ ಕುಡಿದು ಬಿಟ್ಟಿದ್ದಾರೆ, ನನ್ನ ಬಿಸ್ನೆಸ್ ಚೆನ್ನಾಗಿದೆ, ನನ್ನ ಬಿಸ್ನೆಸ್ ಚೆನ್ನಾಗಿದೆ, ಇಷ್ಟೇ ಹೇಳೋದು. ಬಟ್ ನೀವೇನಂತೀರಿ? ನನಗೆ ಬಿಸ್ನೆಸ್ ಚೆನ್ನಾಗಿ ಆಗಬೇಕು ಅಂತೀರಿ, ಕೇಳ್ತೀರಿ ನೀವು. ವ್ಯತ್ಯಾಸ ಏನಪ್ಪ ಅಂದ್ರೆ, ಬಿಸ್ನೆಸ್ ಚೆನ್ನಾಗಿ ಆಗಬೇಕು ಅಂತ ಕೇಳ್ಕೊಂಡ್ರಪ್ಪ ಅಂದ್ರೆ ದೇವ್ರಂತಾನ ಆಗ್ತದ ಅಂತ ನಾವು. ಮತ್ತೆ ಯಾವಾಗ ಅಂತ ಕೇಳ್ತೀರಿ? ಇನ್ನು 20 ವರ್ಷ ಬೇಕಾ? 20 ವರ್ಷ ಕಾಯ್ಬೇಕಾ ನೀವು? 20 ವರ್ಷ ಕಾಯ್ಬೇಕು ನಾವು. ಅದಕ್ಕೆ ಭಗವಂತನ ಹತ್ರ ನೀವು ಹೆಂಗೆ ಕೇಳ್ಕೊಬೇಕಂದ್ರೆ, ನನ್ನ ಬಿಸ್ನೆಸ್ಸು ನಿನ್ನ ದಯೆಯಿಂದ ತುಂಬ ಚೆನ್ನಾಗಿ ನಡೆದಿದೆ, ನನ್ನ ಕೈಯಾಗ ಸಿಕ್ಕಾಪಟ್ಟೆ ಹಣ ಬರ್ತಾ ಇದೆ, ಇಷ್ಟೇ. ಆಲ್ರೆಡಿ ಇನ್ ದ ಪ್ರೆಸೆಂಟ್ ಸಿಚುವೇಶನ್, ಇನ್ ದ ಪ್ರೆಸೆಂಟ್ ಟೆನ್ಸ್, ಆಲ್ರೆಡಿ ನನ್ನ ಮದುವೆ ಆಗಿದೆ, ಇನ್ನೂ ಆಗಿಲ್ಲ ಕರೆ, ಬಟ್ ಹೇಳ್ಕೊಳ್ಳೋದು ಹಾಗೆ ಹೇಳ್ಕೋಬೇಕು. ಹಿಂಗೆ ಕೇಳ್ಕೊಂಡ್ರಪ್ಪ ಅಂದ್ರೆ ಪರೀಕ್ಷೆ ಮಾಡಿರ್ಬೇಕಾರೆ ಈಗ ನಾನು ಮಾಡಿಸ್ತೀನಿ ಸದ್ಯ, ಹೌದಾ? ಅದನ್ನು ಹೇಳಬೇಕಾಗಿದೆ. ನಾವು ವೆರಿ ಈಜಿ ಅದ ರೀ. ಮತ್ತು ಎಷ್ಟು ಸಕ್ಸಸ್ ಅದಪ್ಪ ಅಂದ್ರೆ ಇದುವರೆಗೆ ನಂದು ಒಂದೇ ಒಂದು ಕೇಸ್ ಫೇಲ್ಯೂರ್ ಇಲ್ಲ. ಇಲ್ಲಿ ಬರ್ಕೊತೀನಿ, ಧ್ಯಾನಕ್ಕೆ ಕೂಡ್ತೀನಿ, ನಮ್ಮದು ಒಂದು ಪದ್ಧತಿ ಅದ, ಅಲ್ಲಿ ಅದು ಒಂದು ನಮ್ಮದು ಧ್ಯಾನ ಮಂದಿರ ಅದ, ಅಲ್ಲಿ ಹೋಗಿ ಕೂಡ್ತೀನಿ, ನಿಮ್ಮ ಸಮಸ್ಯೆ ತೊಗೊಂಡು ಕೂಡ್ತೀನಿ, ನಿಮ್ಮ ಮುಖ ಅಲ್ಲಿ ಕಣ್ಮುಂದೆ ಬರ್ತದ, ಇದು ನೋಡಿ ಇವ್ರಿಗೆ ಈ ಸಮಸ್ಯೆ ಅದ, ದೇವ್ರ ಇದು ಹೆಂಗೆ ಪರಿಹಾರ ಆಗುತ್ತೆ ಕೇಳ್ಕೊತೀನಿ, ಉತ್ತರ ಬರ್ತದೆ, ಸೆನ್ಸೇಷನ್ ಬರ್ತದೆ, ಅದನ್ನು ಆಗಿದೆ ಅಂತ ಹೇಳ್ಕೊಂತೀವಿ, ಹೇಳಿಬಿಡ್ತೀನಿ. ಪವಾಡ ಸದೃಶವಾಗಿ ಆಗ್ತದೆ, ಪವಾಡ ಸದೃಶವಾಗಿ. ಯಾಕಂದ್ರೆ ಇಡೀ ಬ್ರಹ್ಮಾಂಡ ಕಲ್ಪವೃಕ್ಷದು, ಇದು ನೆನ್ಪಿಡ್ರಿ. ಬಟ್ ನಾ ಇಷ್ಟು ಹೇಳಿದ್ನಲ್ಲ, ನೀವು ಮಾಡೋದಿಲ್ಲ, ನೀವು ಮಾಡೋದಿಲ್ಲ, ನನ್ನ ಮಾತು ನಂಬೋದಿಲ್ಲ ನೀವು. ಇದೇ ಬಂದಿದ್ದು, ಅದೇಂಗ ಅಂತೀರಿ ನೀವು. ನನ್ನ ಮಾತಿನ ಮೇಲೆ ಭರವಸೆ ಬರೋದಿಲ್ಲ, ಅದೇಂಗ ಮದುವೆ ಆಗೋದು ಹೆಂಗೆ ಮದುವೆ ಆಗುತ್ತದ? ನಾನು ಡಯಾಬಿಟಿಸ್ ಹೋಗಿದೆ ನೋಡಿ, 13 ವರ್ಷ ಆಯಿತು ಡಯಾಬಿಟಿಸ್ ಹೋಗಿಲ್ಲ, ಎಷ್ಟು ಗುಳಿಗೆ ತೊಗೊತೀನಿ, ಹೋಗ್ಲಿ ಅಂದ್ರೆ ಹೋಗ್ತತನು, ಹೋಗಿದ್ದಂದ್ರೆ ಹೋಗ್ತತ ಅಂದು ಮಾತು ಕೇಳ್ತೀರಿ ನೀವು. ಈಗ ಶ್ರದ್ಧಾ ಬೇಕು, ಗುರುಗಳ ಮಾತಿನ ಮೇಲೆ ಶ್ರದ್ಧಾ ಬೇಕು, ಮಾಡ್ತಕ್ಕಂಥ ಕೆಲಸಗಳು ಶ್ರದ್ಧಾ ಬೇಕು, ಮಾಡ್ತಕ್ಕಂಥ ಸಾಧನೆಗಳು ಶ್ರದ್ಧಾ ಬೇಕು. ಶ್ರದ್ಧಾವಾನ್ ಲಭತೆ ಫಲಂ, ಶ್ರದ್ಧಾವಾನ್ ಲಭತೆ ಫಲಂ. ಡಾಕ್ಟರ್ ಮೇಲೆ ಶ್ರದ್ಧಾ ಬೇಕು. ಇವ್ರ ಕಡೆ ಗುಳಿಗೆ ತಗೋತೀವಿ, ಈ ಚೋಟದ ಡಾಕ್ಟರ್ ಅಂತ, ಡಾಕ್ಟರ್ ಲಕ್ಷಣ ಇಲ್ಲ, ಆಕೆಗೆ ಗೌನ ಹಾಕೊಂಡಿಲ್ಲ, ಹಂಗೆ ಡಾಕ್ಟರ್ ನಡೀಕಿ ಅಪನಂಬಿಕೆ ಶುರು ಆಯ್ತು. ಆಕೆ ಬೇಕಾದ ಚಲೋ ಔಷಧ ಕೊಟ್ಟರು ಕಮ್ಮಿನೇ ಆಗೋದಿಲ್ಲ, ಅವ್ರ ತಲೆ ಕುಂದಿರ್ತೈತಿ. ಇವು ಆಯುರ್ವೇದಿಕ್ ಗುಳಿಗೆ ಅಂತ ನಮಗೆ ಎಷ್ಟು ಇಂಜೆಕ್ಷನ್ ತೊಗೊಂಡ್ರೆ ಕಮ್ಮಿ ಆಗಿಲ್ಲ, ಇಂಜೆಕ್ಷನ್ ಕೊಟ್ಟಾಗ ಕಮ್ಮಿ ಆಗುತ್ತೆ ಅನ್ನೋದು ಅವ್ರ ತಲೆ ಕುಂತಿರ್ತೈತಿ. ಆಲ್ರೆಡಿ ಸಾಫ್ಟ್ವೇರ್ ತುಂಬಿಕೊಂಡ್ಬಿಟ್ಟಿರ್ತಾರೆ ಅವರು. ನೀವು ಬೇಕಾದ ಕೊಟ್ಟರು ಕಮ್ಮಿ ಆಗೋದಿಲ್ಲ ಅವ್ರಿಗೆ. ಸೈಕಾಲಜಿ ಅದಕ್ಕೆ ಭಾಳ ಜೀವನದೊಳಗೆ ನಿಮ್ಮ ಪಾತ್ರಗಳನ್ನ ಸರಿಯಾಗಿ ಮಾಡಬೇಕು. ರಾಜ್ಕುಮಾರ್ ಅಂತಿದ್ದು ಗೊತ್ತ, ನಟ ಎಲ್ಲ ಪಾತ್ರಕ್ಕೂ ಸಹ ಇದ್ದವ. ಸತ್ಯ ನಾವು ರಾಜ. ಕೃಷ್ಣದೇವರ ಅಂದ್ರೆ ಕೃಷ್ಣದಲ್ಲಿ ಹಾಗಿದ್ದರೆ ಗೊತ್ತಿಲ್ಲ, ಅತ್ಯಂತ ಬೆಸ್ಟ್ ಕೃಷ್ಣದೇವರ ಭಕ್ತಕುಂಬಾರ ಆ ಪಾತ್ರಕ್ಕೆ ನ್ಯಾಯ ಒದಗಿಸ್ತಿದ್ದ ಅವ. ಹಂಗೇ ತಿಳ್ಕೊಂಡಿದ್ದು ನಾವು ಈಗಲೂ ಕೂಡ. ರಾಜ್ಕುಮಾರ್ ಶಿವನ ಪಾತ್ರ ಮಾಡಿರ್ತಾರೆ, ನಾವು ಏನರ ಶಿವ ಹೆಂಗದನಪ್ಪ ರಾಜ್ಕುಮಾರ್ ಪಾತ್ರನ ಬರ್ತದೆ ನಮ್ಮ ಕಣ್ಣು ಮುಂದೆ. ಈಗಾದರೂ ಕೂಡ
ಶಿವ ಹೆಂಗದಲ್ಲಪ್ಪ ರಾಜ್ಕುಮಾರ್ ಡ್ರೆಸ್ ಹಾಕಿ ಬಂದಿರ್ತಲ್ಲ ಅದೇ ಶಿವ ಅಂತ ತಿಳ್ಕೊಂತೀವಿ ನಾವು. ಹಂಗೆ ನಮ್ಮ ತಲೆ ಸಾಫ್ಟ್ವೇರ್ ಡೆವಲಪ್ ಮಾಡ್ಕೊತೀವಿ ನಾವು. ಮತ್ತು ಆ ಪಾತ್ರಕ್ಕೆ ನ್ಯಾಯ ಒದಗಿಸ್ಬೇಕು. ನೀವು ಕೂಡ ಪಾತ್ರ ಮಾಡ್ತಾ ಇದ್ದೀರಿ, ಅವ್ವನ ಪಾತ್ರ ಮಾಡ್ತಾ ಇದ್ದೀರಿ, ಅಪ್ಪನ ಪಾತ್ರ ಮಾಡ್ತಾ ಇದ್ದೀರಿ, ಅಮ್ಮನ ಪಾತ್ರ ಮಾಡ್ತಾ ಇದ್ದೀರಿ, ಸಸಿ ಪಾತ್ರ ಮಾಡ್ತಾ ಇದ್ದೀರಿ, ಅತ್ತಿ ಪಾತ್ರ ಮಾಡ್ತಾ ಇದ್ದೀರಿ, ಅಳಿಯನ ಪಾತ್ರ ಮಾಡ್ತಾ ಇದ್ದೀರಿ, ಗಂಡನ ಪಾತ್ರ ಮಾಡ್ತಾ ಇದ್ದೀರಿ. ನೀವು ಒಬ್ಬರೇ, ಆದ್ರೆ ನಿಮ್ಮ ಅವ್ವನಿಗೆ ನೀವು ಮಗ, ನೀವು ಒಬ್ಬರೇ, ನಿಮ್ಮ ಹೆಂಡತಿಗೆ ನೀವು ಗಂಡ. ಹೌದಾ? ನೀವೇನು ಮಾಡ್ತೀರಿ? ಅವನ ಪಾತ್ರಕ್ಕೆ ನ್ಯಾಯ ಒದಗಿಸ್ತೀರಿ. ಅವನು ಕೂಡ ಅವು ಹೇಳಿದ್ದನ್ನ ಕೇಳೋದು, ಅವು ಹೇಳಿದ್ದನ್ನ ಕೇಳೋದು, ಆಯ್ತವಯ್ಯವ ಅಂತ. ಇದು ಒಂದು ಪಾತ್ರ. ಹೆಂಡತಿ ಒದರಾಡೋದು, ಚೀರಾಡೋದು, ಬಡಿದು, ಅಲ್ಲಿ ಪಾತ್ರ ಸರಿ ಇಲ್ಲ. ಅವನ ಪಾತ್ರಕ್ಕೆ ನ್ಯಾಯ ಕೊಟ್ಟ, ಗಂಡನ ಪಾತ್ರಕ್ಕೆ ನ್ಯಾಯ ಕೊಡಲಿಲ್ಲ. ನೀವು ಸಸಿ ಪಾತ್ರಕ್ಕೆ ನ್ಯಾಯ ಕೊಟ್ರಿ, ಅತ್ತಿ ಪಾತ್ರಕ್ಕೆ ನ್ಯಾಯ ಕೊಡಲಿಲ್ಲ. ಹಿಂಗ ಇಲ್ಲಿ ತಪ್ತದ. ಇದು ಕುಟುಂಬವನ್ನು ಅಲ್ಲೋಲ್ ಕಲ್ಲೋಲ್ ಮಾಡ್ತದ, ಬ್ಯಾರ್ಯಾಗೋಂಗ್ ಮಾಡ್ತದ. ಹಿಂಗೆ ಬ್ಯಾರ್ಯಾಗು ಇದು ಭಾಳ ಕೆಟ್ಟ ಪರಂಪರೆ ನಮ್ಮ ರೂಢಿ ಮಾಡ್ಕೊಂಡ್ಬಿಟ್ಟಿವಿ ನಾವು. ಭಾಳ ಕೆಟ್ಟ ಪರಂಪರೆಯನ್ನು ಇವತ್ತು ಯಾರು ಯಾರಿಗೂ ಬೈಯುವಂಗಿಲ್ಲ, ಯಾರು ಯಾರಿಗೂ ಬೇಯಿಸೋಣಂಗಿಲ್ಲ. ನಮ್ಮ ಕಾಲದೊಳಗೆ ನಮ್ಮವ್ವ ನಮ್ಮವನ ಕಾಲದೊಳಗೆ ಅತ್ತೆಯರಂದ್ರೆ ನಡಗತಿದ್ರು ಎಲ್ಲರೂ. ನಮ್ಮ ಮಿಸಸ್ಸು ಸೀರೆ ಶಾರಿಗೆ ಹೊಡ್ಲಿಕ್ಕಪ್ಪ ಅಂತಂದ್ರೆ ನಮ್ಮವ್ವ ನಮ್ಮಮ್ಮ ಬೇಯ್ತಿದ್ರು. ಅಂಥ ಕಾಲ ಇತ್ತು. ಈಗೇನು ಸೀರೆ ಶಾರಿಗೆ ಇಲ್ಲ, ಒಡ್ನಿ ಇಲ್ಲ, ಏನಿಲ್ಲ, ಹಂಗೆ ಅಡ್ಡಾಡ್ತೀವಿ. ಹಿಂಗೆ ಬೇಯೋರು ಯಾರೇ ಇಲ್ಲ, ಬೇಯಿಸ್ಕೊಳೋದು ಇಲ್ಲ. ಇವು ಎಂಥ ಕಾಲ ಇತ್ತು, ಹೌದಾ? ಅಂಥ ಕಾಲ ಬೈತಿದ್ರು ಅವರು. ಬರೇ ಒಂದಿಷ್ಟು ಹೇಳ್ತಿ ಎಷ್ಟು ಕೆಟ್ಟೈತಿ ಕಾಲಪ್ಪ ಅಂದ್ರೆ, ಈ ಮೈಸೂರು ದಾವಣಗೆರೆ ಕಡೆ ಅಂತೂ ಬರೀ ಹೆಂಡ್ರ ಮಾತು ಕೇಳ್ತಾರೆ ಅನ್ನೋದು ವಾಡಿಕೆ ಆಗಿಬಿಟ್ಟದ. ಅದು ಅಲ್ಲಿ ಹೆಣ್ಮಕ್ಳು ತೊಗೊಂಡ್ರಪ್ಪ ಅಂದ್ರೆ ಹಿಂಗೆ, ಹೌದಾ, ಬ್ರ್ಯಾಂಡ್ ಆಗಿಬಿಟ್ಟದ್ದು. ಹೌದಾ? ಮೈಸೂರಾಗ ಒಂದು ಕಡೆ ಹೋಗಿದ್ದೆ, ಒಂದು ಪ್ರಾಬ್ಲಮ್ ತುಂಬಿದ್ರು ಅವರು. ಏನು? ಒಮ್ಮೆ ಸ್ವಾಮಿಗಳು ಬಂದಾರ ಅವ್ರ ಬಳಿಗೆ. ಸ್ವಾಮಿಗಳು ಬಂದಾಗ ಮತ್ತೆ ಹೆಂಗಿರ್ಬೇಕು ಸಸ್ತ್ಯಾರು, ಆಕೆ ಚೂಡಿದಾರ ಹಾಕೊಂಡು ಒಟ್ಟು ಮೈಮ್ಯಾಗ ಓಡ್ನಿ ಇಲ್ಲ, ಹಂಗೆ ಬಂದು ಕುಂತ. ಹೇಳಬಾರ್ದೇನು ಅತ್ತಿ? ಅಲ್ಲವಾ, ಗುರುಗಳು ಬಂದಾರ, ಚಂದಾಗ ಒಂದು ಸೀರೆ ಹುಡುಗಂಬರಬಾರ್ದ? ಇಷ್ಟು ಹೇಳಿದ್ದಕ್ಕೆ ಮರಿಸ್ ಕರ್ಕೊಂಡು ತಗೊಂಡಿಗೆ ಹೋಗ್ಬಿಟ್ರು ಗಂಟನ್ನ. ಇಷ್ಟ ಸ್ವಾಮಿಗಳು ಬಂದಾರ, ಒಡ್ಡಿ ಇದು ಹಿಂಗೆ ಹಾಕೊಂಡು ಬರೋದು ಸರಿಯಲ್ಲ, ಸೀರೆ ಹುಡುಗ ಎಷ್ಟು ಲಕ್ಷ ಹಾಕಿತ್ತು, ಬೈದಿಲ್ಲ ಬಿಟ್ಟಿಲ್ಲ, ಸೀರೆ ಹುಡುಗ ಬೈ ಚಂದ ಇತ್ತಲ್ಲ ಅನ್ನೋ ಒಂದು ಮಾತಿಗೆ ಮರುದಿವಸವೇ ಗಂಡನ ಕರ್ಕೊಂಡು ತಾಮನೆ ಕರ್ಕೊಂಡು ಬಂದು ಬ್ಯಾರೇನೇ ಬಿಟ್ಲು. 30 ವರ್ಷ ಅವ್ರ ಗಂಡನೇ ಕಾಲಿಟ್ಟಿದ್ದಿಲ್ಲ. ಹೇಳಿದ್ರೆ ನೋಡಿದಿರ ಎಂಥ ಕಾಲದ? ಯಾರಿಗ್ಯಾರು ಬಯಸ್ಕೊಳ್ಳೋಕಿಲ್ಲ ಇವತ್ತು. ಆದ್ರೆ ಇದೇ ಹೈರಾಣ ಮಾಡಿದ್ದು, ಇದೇ ನಿಮ್ಮ ಜೀವನವನ್ನ ಅಲ್ಲೋಲು ಕೊಲ್ಲೋಲು ಮಾಡಿದ್ದು. ಹೌದಾ? ಈ ಯಾರು ಅಂಜಿಕಿಲ್ಲ. ಯಾಕಪ್ಪ ಅಂದ್ರೆ ನೀವು ಅತ್ತಿ ಕೈಯಾಗ ಬೇಯಿಸ್ಕೊಂಡು ಬೈದಿರಪ್ಪ ಅಂತಂದ್ರೆ ಸಸ್ತ್ಯರು ಬಿಡಿಯಾಕಿತ್ತು. ನಿಮಗೆ ನಿಮ್ಮ ಅತ್ತಿ ಬೇಯುವುದನ್ನು ಅವ್ರು ಕೇಳಿ ನೀವು ಬೇಯ್ದು ಸೇ ಸುಮ್ಕಿರ್ತಿದ್ರು. ಈಗ ಯಾರಿಗಾರು ಬೇಯುವಂಗಿಲ್ಲಲ್ಲ. ಅದಕ್ಕೆ ಉಲ್ಟಾಗೈತಿ. ಭಾಳ ಸೂಕ್ಷ್ಮದ ಕಾಲ. ಅದಕ್ಕೆ ಕಾಲ ಕೆಟ್ಟಿಲ್ಲ, ಅದು ಕೆಟ್ಟೈತಿ. ನಮ್ಮ ಥಿಂಕಿಂಗ್ ಕೆಟ್ಟೈತಿ, ವಿವೇಚನಾತ್ಮಕ ಕೆಟ್ಟೈತಿ, ಗ್ರಹಣ ಶಕ್ತಿ ಕೆಟ್ಟೈತಿ. ಅದಕ್ಕೆ ಬದುಕು ಬರ್ಬಾದಾಗೈತಿ. ನೋಡ್ರಿ, ಬೇಕಾದ್ರೆ ನಿಮ್ಮ ಬದುಕು ಕೆಟ್ಟೈತಿ, ಗೊತ್ತೈತಿ ನಿಮಗೆ, ಬಟ್ ಯು ಕಾಂಟ್ ಡೂ ಎನಿಥಿಂಗ್. ಅದು ನಿಮ್ಮ ಕೈಯಾಗಿಲ್ಲ. ಏನು ಮಾಡಬೇಕು? ದಿನಾಲು ಬೆಳಿಗ್ಗೆ ಹೇಳ್ರಿ. ನಾ ಹೇಳಿದ್ನಲ್ಲ, ಬ್ರಹ್ಮಾಂಡದೊಂದಿಗೆ, ಬ್ರಹ್ಮಾಂಡ ಎಂಬ ಕಲ್ಪವೃಕ್ಷ ಸೀರಿಯಸ್ ಆಗಿ ತಗೋಬೇಕಾರೆ, ಸೀರಿಯಸ್ ಆಗಿ ತಗೋಬೇಕಿದ್ದನ್ನ. ಬ್ರಹ್ಮಾಂಡವೆಂಬ ಕಲ್ಪವೃಕ್ಷನ ಯಾವಾಗ ಕೇಳಬೇಕಪ್ಪ ಅಂದ್ರೆ ಬ್ರಾಹ್ಮಿ ಮುಹೂರ್ತ, ಬೆಳಗ್ಗೆ ಎದ್ದು ಕೂಡಲೇ ಸೂರ್ಯೋದಯದ ಮುನ್ನ ಮುಖಮಾರ್ಜನೆ ಮಾಡಿಕೊಂಡು ದೇವ್ರ ಮುಂದೆ ಕೂಡ್ರಿ. ದೇವ್ರ, ನನ್ನ ಮನ್ಯಾಗ ಸುಖ ಶಾಂತಿ ನಡೆಸಿದ, ಎಲ್ಲರೂ ನಾವು ಅತ್ಯಂತ ಪ್ರೀತಿಯಿಂದ ಅದೀವಿ, ಎಲ್ಲರೂ ಅತ್ಯಂತ ಪ್ರೀತಿ ಪಾತ್ರಗಳು ಇದು ಅದು ಅನುಭವಿಸ್ತಾ ಇದ್ದೀವಿ ನಾವು. ನಮ್ಮ ಮನೆಯೊಳಗೆ ಯಾವುದೇ ರೀತಿಯ ನೆಗೆಟಿವಿಟಿ ಕಾಡ್ತಾ ಇಲ್ಲ. ನಮ್ಮ ಮನೆಯಲ್ಲಿ ಬರೀ ಸುಖ ಶಾಂತಿ ಸಮಾಧಾನ ನೆಲೆಸಿದೆ. ಇಷ್ಟು ಹೇಳ್ಕೊಡ್ಬೇಕಾರೆ ಚಾಲೆಂಜ್ ಅದು. ನನ್ನ ಗಂಡ ಅತ್ಯಂತ ಮುತುವರ್ಜಿ ವಹಿಸಿ ಇಡೀ ಸಂಸಾರ ಸಂಭಾಳಿಸ್ತಾ ಇದ್ದಾನೆ, ಹೇಳ್ಕೊಳ್ಬೇಕಾರೆ. ನನ್ನ ಬಿಸ್ನೆಸ್ ಸುಧಾರಿಸ್ತಾ ಇದೆ. ಯಾವ ಕಾಲಕ್ಕೆ? ಬಿಫೋರ್ ಸನ್ರೈಸ್.
ಸೂರ್ಯೋದಯದಕ್ಕಿಂತ ಮುಂಚೆ ಹೇಳ್ಕೋಬೇಕು ಮತ್ತೆ ನೀವು ಯಾವಾಗ ಅಲ್ಲ. ಯಾಕಂದರೆ ಬ್ರಾಹ್ಮಿ ಮುಹೂರ್ತ ಅನ್ನೋದು ದೇವತೆಗಳು ಅಡ್ಡಾಡೋ ಕಾಲ. ಅದು 3 ರಿಂದ 6ರವರೆಗೂ ದೇವತೆಗಳು ಅಡ್ಡಾಡ್ತಾರ ಆ ಕಾಲದೊಳಗೆ. 9 ರಿಂದ 3ರವರೆಗೂ ರಾಕ್ಷಸರು ಅಡ್ಡಾಡ್ತಾರ. 9 ರಿಂದ 6ರವರೆಗೂ 3ರವರೆಗೂ. ರಾತ್ರಿ 9 ಆಗ್ತಿಲ್ಲ, ರಾತ್ರಿ 9 ನಂತರ 6 ತಾಸು ರಾಕ್ಷಸರು ಅಡ್ಡಾಡ್ತಾರ. 3 ರಿಂದ 6 ದೇವತೆಗಳು ಅಡ್ಡಾಡ್ತಾರ. ಏನಾಗಿದೆ ಗೊತ್ತದೆ ನೀವು ಮಕ್ಕಳದ 2 ಗಂಟೆ 3 ಗಂಟೆ ಆಗೈತಿ. ಇವೆಲ್ಲ ಟೆಕ್ಕಿಗಳಂತೂ ಹಣೆ ಬರ ಮುಗಿದ ಹೋಗ್ತೀವಿ. ದೇವ್ ಕುಂತ್ಬಿಡ್ತಾವು. ರಾತ್ರಿ ನೆಗೆಟಿವಿಟಿ ಜಾಸ್ತಿ ಇರುತ್ತೆ ಬ್ರಹ್ಮಾಂಡದೊಳಗೆ. ಏನೆಲ್ಲ ಹೊಲಸು ಕೆಲಸ ನಡೆಯೋದು ಎಲ್ಲ ಅವಾಗ. ಕೊಲೆ ನಡೆಯೋದು, ಸುಲಿಗೆ ನಡೆಯೋದು, ಅತ್ಯಾಚಾರ ನಡೆಯೋದು ಎಲ್ಲ ರಾತ್ರಿನ. ತಿನ್ನೋದು, ಉಣ್ಣೋದು, ಕುಡಿಯೋದು, ಮಜಾ ಮಾಡೋದು, ಡಿಂಗ್ ಡಾಂಗ್ ಮಾಡೋದು ಎಲ್ಲ 9 ನಂತರ ನೋಡ್ರಿ. 9 ನಂತರ ಮತ್ತೆ ಹಗಲಿ ಯಾರು ಮಾಡೋದಿಲ್ಲ. ಹಗಲಿ ಯಾರು ಪಾರ್ಟಿ ಮಾಡೋದು ನೋಡ್ರಿ. ಯಾರು 9 ಸುರಾತಿಲ್ಲ ದೇವಸ್ಥಾನ ಪಾರ್ಟಿಲೇ ಶೇರ್ಸ್ ಕುಡಿದ್ರಪ್ಪ. ಅದನ್ನು ಕುಡಿದಾಗ ಅವರಿಗೆ ಮೂಡ್ ಬರ್ತದೆ. ಎದುರದು ಮಾಂಸ ತಿನ್ನೋದು. ಇದಕ್ಕೆ ಹಂಗೆ ಕುಡಿಲಾರ್ದ ಅದು ತಿನ್ನಕ್ಕೆ ಬರೋದೇ ಇಲ್ಲ. ಹಾಗೆ ಗೊತ್ತಾಗುತ್ತದು ಕತ್ತಿ ಮಾಂಸ, ಹಂದಿ ಮಾಂಸ, ಮನುಷ್ಯನ ಮಾಂಸ ಅಂತ ಗೊತ್ತಾಗುತ್ತೆ. ಕುಡಿಸಿದಾಗ ಹಾಗೆ ಹಂದಿ ಮಾಂಸ ತಿಂತಾರ, ನಾಯಿ ಮಾಂಸ ತಿಂತಾರ. ನಶೆದಾಗ ಏನು ಮಾಡ್ತಾರೆ ಗೊತ್ತಿರೋದಿಲ್ಲ. ಅದಕ್ಕೆ ಏನೇನೋ ಮಾಡ್ತಾವೆ ರಾಕ್ಷಸರು. ಯಾರು ಮುಂಜಾನೆ ಕುಡಿತಾರೆ, 3ಕ್ಕೆ ಕುಡಿತಾರೆ ನೋಡ್ರಿ. ಅದು ಬಿಡ್ರಿ, ನೀವು ಬಿಡ್ರಿ. 3ಕ್ಕೆ ಹಕ್ಕಿ ಪಕ್ಷಿಗಳು ಚುಚ್ಚು ಹೆಂಗೆ ಹೇಳ್ತಾವೆ ನೋಡ್ರಿ. 3ಕ್ಕೆ ಅವಕ್ಕೆ ಗೊತ್ತತಿ ಇದು ಬ್ರಾಹ್ಮಿ ಕಾಲದ ದೇವತೆಗೆ ಅಡ್ಡಾಡ್ತಾರ. ಅವ್ರು ಕೂಡ ನಾವು ಫ್ರೀಕ್ವೆನ್ಸಿ ಒಳಗೆ ಇರಬೇಕು ಅಂತ ತಿಳ್ಕೊಂಡು 3 ರಿಂದ 6 ಮಟ ಚೂ ಮಾಡಿ 6ಕ್ಕೆ ಗೂಡು ಬಿಟ್ಟು ಹೋಗ್ಬಿಡ್ತಾವು. ರಾತ್ರಿ ಬಂದವು. ಅವಕ್ಕೆ ಗೊತ್ತದ ಸೂರ್ಯೋದಯದೊಂದಿಗೆ ತಮ್ಮ ಜೀವನ ಶುರು ಮಾಡ್ಕೊತಾವು, ಸೂರ್ಯಾಸ್ತದೊಂದಿಗೆ ತಮ್ಮ ಜೀವನವನ್ನು ಮುಗಿಸ್ತಾವ, ಮಕ್ಕೊಂತಾವು. ಕತ್ಲಾತಿಲ್ಲ ಮಕ್ಕೊಂತಾವ, ಬೆಳಕಾಲ್ಕ ಹೇಳ್ತಾವ, ಹೋಗ್ಬಿಡ್ತಾವ. ನಾವ ನೋಡ್ರಿ ಮಂಗ್ಯಾಗಳು. ನಮ್ಮ ಮತ್ತು ಯಾರ್ ದ ಕ್ರೀಮ್ ಆಫ್ ಕ್ರಿಯೇಚರ್ ಅಂತೀವಿ. ಮತ್ತು ನಾವು ಭಾಳ ದೊಡ್ಡ ಶಾಣ್ಯಾರ ನಾವು. ನಮಗೆ ಎಷ್ಟು ಊಟ ಮಾಡೋದಕ್ಕೆ ಗೊತ್ತಿಲ್ಲ, ಹೆಂಗೆ ತಿನ್ಬೇಕು ಗೊತ್ತಿಲ್ಲ, ಎಷ್ಟು ತಿನ್ಬೇಕು ಗೊತ್ತಿಲ್ಲ, ಏನು ಗೊತ್ತಿಲ್ಲ ನಮಗೆ, ಏನೂ ಗೊತ್ತಿಲ್ಲ. ಆದ್ರೆ ಸೊಕ್ಕಿನ ಮಾತು ಎಂತ ಗೊತ್ತು, ನೀ ನನಗೆ ಹೇಳಕ್ಕೆ ಬರಬೇಡ, ನನಗೆಲ್ಲ ಗೊತ್ತೈತಿ. ನೋಡ್ಬೇಕಾದ್ರೆ ಮಕ್ಕಳು ನೀ ಹೇಳಕ್ಕೆ ಬರಬೇಡ, ನನಗೆ ಎಲ್ಲ ಗೊತ್ತೈತಿ ಅಂತ. ಏನು ಗೊತ್ತದ ಮಕ್ಕಳ, ಏನು ಗೊತ್ತಿರೋದು ಯಾವ ಗೊತ್ತದ. ಏನು ಹೇಳೋಕ್ಕೋಗಿಲ್ಲ ಹುಡುಗರಿಗೆ, ಏನು ಗೊತ್ತಿಲ್ಲ. ಸಂಸಾರ ಹೆಂಗೆ ನಿಭಾಯಿಸ್ಬೇಕು ಗೊತ್ತಿಲ್ಲ, ಅಪ್ಪ ಅಮ್ಮಗೆ ಹೆಂಗೆ ಗೌರವ ಕೊಡಬೇಕು ಗೊತ್ತಿಲ್ಲ, ಗುರುಗಳಿಗೆ ಹೆಂಗೆ ನಮಸ್ಕಾರ ಮಾಡಬೇಕು ಗೊತ್ತಿಲ್ಲ, ಗುಡಿಗೆ ಹೋಗಿ ಏನು ಕೇಳಬೇಕು ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಎಲ್ಲ ಗೊತ್ತಾಯ್ತು ಸುಂಕಿರಂತಾರೆ ನಮಗೆ. ಅದೇ ಬಂದಿತ್ತು. ಆದ ಕಾರಣ ನಾನು ಹೇಳೋ ಮಾತನ್ನು ನೆನಪಿಡಿ. ಈಗ ಅದನ್ನು ಪ್ರಾಕ್ಟಿಕಲಿ ಮಾಡಿಸ್ತೀನಿ ಅಂತ ನಾನು ಸದ್ಯ ಒಂದು 15 ಮಿನಿಟು. ಓಕೆ, ಮಾಡೋಣ. ಹೆಂಗೆ ವರ್ತಮಾನ ಕಾಲದೊಳಗೆ, ಬ್ರಾಹ್ಮಿ ಕಾಲದೊಳಗೆ ದೇವರನ್ನ ಹೆಂಗೆ ಬೇಡ್ಕೊಂಡು ಫಲ ದೊರಕಿಸ್ಬೇಕು ಹೆಂಗೆ ಅನ್ನೋದನ್ನು ಒಂದು ಟೆಕ್ನಿಕನ್ನು ಹೇಳ್ತೀನಿ. ಕಣ್ಮುಚ್ಚ್ರಿ ಒಂದು ಕ್ಷಣ. ಬ್ರೇಕ್ಗೆ ಬಾತ್